ಇದು ಗೌರಿ ಕಲ್ಯಾಣ ಭಾನುವಾರದ ಎಪಿಸೋಡ್ ಆಗೈತೆ, ಮೇ 31 ಡೇಟಿಂದು ಭಾನುವಾರದ ಎಪಿಸೋಡು. ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಎಸ್ಟರ್ಡೇ ಎಪಿಸೋಡೇ ಕಂಟಿನ್ಯೂ ಆಗಿದೆ. ಅಂದರೆ ಇಲ್ಲಿ ಪ್ರೆಸ್ ಮೀಟೇ ನಡೀತಾ ಇರುತ್ತೆ. ಅಜ್ಜ ಇದ್ದು ಬೈತಾರೆ, ಎಲ್ಲದೂ ಕಷ್ಟಪಟ್ಟು ದುಡಿದ್ರೆ, ಮನಸ್ಸು ಮಾಡಿ ಕಷ್ಟಪಟ್ಟು ದುಡಿದ್ರೆ ಎಲ್ಲದೂ ತೊಗೋಬೋದು, ಎಲ್ಲ ಶ್ರೀಮಂತಿಕೆ ಆಗ್ಬೋದು. ಆದರೆ ಕಲೆ ಅನ್ನೋದು ಯೋಗ ಮತ್ತು ಯೋಗ್ಯತೆ ಇರೋರಿಗೆ ಮಾತ್ರ ಸಿಗೋದು, ಎಲ್ಲರಿಗೆ ಸಿಗಲ್ಲ ಅಂತ ಅಜ್ಜ ಬೈತಾನೆ. ನನ್ನ ಸೊಸೆ ಅಷ್ಟು ಇದು ಕಲೆ ಮತ್ತು ಬಡತನ ಕಲೆ ಮತ್ತು ಎಂದು ಬಡತನ ಅಲ್ಲ, ನನ್ನ ಈ 1000 ಕೋಟಿ ಆಸ್ತಿ ಏನೂ ಇಲ್ಲ ಕಲೆ ಮುಂದೆ ಅಂತೆಲ್ಲ ಅಜ್ಜ ಹೇಳಿದಾಗ ಇಲ್ಲಿ ಪ್ರತಿಯೊಬ್ಬರು ಪ್ರೌಡ್ ಮೂಮೆಂಟ್ ಫೀಲ್ ಮಾಡ್ತಾ ಇರ್ತಾರೆ. ಆಮೇಲೆ ಪ್ರೆಸ್ ಅವರು ಇವ್ರಿಗೆ ಕೇಳ್ತಾರೆ, ಶ್ರೀಮಂತ ಸೊಸೆಗೂ ಬಡ ಸೊಸೆಗೂ ಹೊಂದಾಣಿಕೆ ಆಗುತ್ತಾ ಅಂತಂದರೆ ವೈಷ್ಣವರಿಗೆ ಕೇಳಿದೆ. ಇನ್ಫ್ಯಾಕ್ಟ್ ನನಗೆ ಗೌರಿ ಅಕ್ಕ ಅಂದು ಮಾತು, ಅವ್ರ ಕಲೆ ಮತ್ತು ಪ್ರತಿಯೊಂದು ನನಗೆ ಕಲ್ಚರಲ್ಲು ಮತ್ತು ಅವ್ರ ಕಲೆ ಪ್ರತಿಯೊಂದು ನನಗೆ ತುಂಬ ಇಷ್ಟ ಆಗ್ತದೆ. ಇನ್ಫ್ಯಾಕ್ಟ್ ಇದು ಒಂದು ಮದುವೆ ಆಗಿ ಇದು ಒಂದು ರೀಸನ್ ಅಂತೆಲ್ಲ ಹೇಳ್ತಾರೆ. ಆವಾಗ ಇವರು ಚಂಚಲ ಇದು ಹೇಳ್ತಾರೆ, ಅವರು ನೀವು ಅವಾಗೇ ನನಗೊಂದು ಮಾತು ಕೇಳಿದ್ರಲ್ಲ, ನಾನು ಮದುವೆಗೆ ಯಾಕೆ ಒಪ್ಪಿದ್ದೀನಿ ಅಂತೆಲ್ಲ ಹೇಳಿದ, ಅರ್ಥ ಆಯ್ತಾ, ನನ್ನ ಮಗಳು ಹೇಳಿದ್ಲಲ್ಲ ನಿಮಗೆ ಅಂತೆಲ್ಲ ಹೇಳ್ತಾ. ಆಮೇಲೆ ಇವ್ರು ಇನ್ನೊಂದೇನೋ ಕ್ವಶನ್ ಕೇಳ್ತಾರೆ, ನೀವೆಲ್ಲ ಹಿಂಗೆ ಮಾತಾಡಬೇಕಂತ ಮೊದಲೇ ನಿಮ್ಗೆ ಯಾರಾದರೂ ಪ್ರಿಪೇರ್ ಮಾಡಿದಾರಾ ಅಂತೆಲ್ಲ ಮೀಡಿಯಾದವ್ರು ಕೇಳಿದೆ. ಆಗ ವಿವೇಕ್ ಇದ್ದು ಸುಮ್ಮನೆ ಇರಲಾರ್ದ ವಿವೇಕ್ ಬೈದು ಬಿಡ್ತಾನೆ, ನೀವು ಈ ಥರನೇ ಕ್ವಶನ್ ಮಾಡಬೇಕು ಅನ್ಕೊಂತ ಮೊದಲೇ ಪ್ರಿಪೇರ್ ಆಗಿದ್ದೀರಾ ಅಂತೆಲ್ಲ ಕೇಳಿದಾಗ ಅವಾಗ ಮನೆಯವರೆಲ್ಲರೂ ಚಂಚಲನ ಕಡೆ ನೋಡ್ತಾರೆ. ಅಯ್ಯಪ್ಪ, ನನ್ನ ಬಾಣನೇ ತಿರುಗು ನನ್ನ ಮೇಲೆ ಬರಂಗೈತಿ, ಎಲ್ಲರೂ ನನ್ನನ್ನೇ ನೋಡ್ತಾರಲ್ಲ, ಈ ಸರಿತಾ 3rd ಕ್ಲಾಸ್ ಪೀಪಲ್ದು ಸಂಬಂಧ ಬೆಳೆಸಿದಾರ, ನಾನು ನೋಡು ಇಂಥ ಕೋಟ್ಯಾಂತರ ರೂಪಾಯಿ ಇಂಟರ್ನ್ಯಾಷನಲ್ ಫೇಮ್ ಇರೋವಂಥ ಸಂಬಂಧ ಬೆಳೆಸಿದ್ದೀನಿ. ಅದ್ರ ಸಂಬಂಧ ಏನೋ ಸ್ವಲ್ಪ ತಮಾಷೆ ಮಾಡೋಣ, ಸ್ವಲ್ಪ ಮಜಾ ತೊಗೊಳೋಣ ಅಂತಂದರೆ ಈ ರೀತಿ ಆಯ್ತಲ್ಲಪ್ಪ ಇದು ಅಂತೆಲ್ಲ ಚಂಚಲ ಮನಸ್ಸೊಳಗೆ ಅನ್ಕೊತಾರೆ. ಎಲ್ಲ ನನ್ನನ್ನೇ ನೋಡ್ತಾ ಇದ್ದಾರೆ, ಸಾಕು, ಓಕೆ, ಇನ್ನೂ ಎಂಗೇಜ್ಮೆಂಟ್, ಇನ್ನೂ ಶಾಸ್ತ್ರ ಎಲ್ಲ ನಡೀತಾ ಇದೆ, ಹೋಗಿ ಸ್ನ್ಯಾಕ್ಸ್ ಇದೆ, ರಿಲ್ಯಾಕ್ಸ್ ಮಾಡಿ, ಹೊರಗಡೆ ಊಟನೂ ಅರೇಂಜ್ ಆಗಿದೆ ಅಂತೆಲ್ಲ ಮೀಡಿಯಾದವ್ರಿಗೆ ಕಳಿಸ್ತಾ. ಯಾಕಂದರೆ ತನ್ನ ಮೇಲೆ ಗುತ್ತು ಬರುತ್ತಂತ ಗೊತ್ತಾಗಿ ಆಮೇಲೆ ಸರಿ ಅಂತ ಹೇಳಿ ಮತ್ತೆ ಎಲ್ಲರೂ ಸ್ಟೇಜ್ ಮೇಲೆ ಹೋಗ್ತಾರೆ. ಫಂಕ್ಷನ್ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತೆಲ್ಲ ಸ್ಟೇಜ್ ಮೇಲೆ ಇವರಿಗೆಲ್ಲ ಮೀಡಿಯಾದವ್ರಿಗೆಲ್ಲ ಹೊರಗೆ ಕಳಿಸ್ತಾರೆ. ನಡೀರಿ ಊಟ ಸ್ನ್ಯಾಕ್ಸ್ ತೊಗೊಳ್ಳಿ, ಊಟ ರೆಡಿ ಇದೆ ಅಂತೆಲ್ಲ ಹೇಳಿ ಹೊರಗೆ ಕಳಿಸಿದ ಮೇಲೆ ಮೀಡಿಯಾದವರು ಈ ಕಡೆ ಇನ್ನೊಂದು ಕಡೆ ಚಿನ್ನು ಮತ್ತು ಅವರು ಶ್ಯಾಮ್ ಅವ್ರು ಇಬ್ಬರು ಮಾತಾಡ್ತಾ ಇರ್ತಾರೆ. ಅತ್ತಿಗೆ ಎಷ್ಟು ಹುಡುಕಿದ್ರು ಅತ್ತಿಗೆ ಸಿಗ್ತಾ ಇಲ್ಲ, ಎಲ್ಲಿತಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಹೇಳಿದೆ. ಅತ್ತಿಗೆ ಮೋನಿಕನ ಕರ್ಕೊಂಡು ಹಾಲಿಗೆ ಬಾ ಅಂತೆಲ್ಲ ಫೋನ್ ಮಾಡಿದಾರ ಅಂತೆಲ್ಲ. ಹೌದಾ, ಅದಾಗಂಗಿಲ್ಲ ಕಣೋ, ಮನೆ ತುಂಬ ಅಷ್ಟು ಜನ ಇದ್ದಾರೆ, ಎಂಗೇಜ್ಮೆಂಟ್ ನಡೀತಾ ಇದೆ, ಬರೋಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರು. ಅದು ಮತ್ತು ಅತ್ತಿಗೆ ಹೇಳಿದ, ನಡಿ ಫಸ್ಟ್ ಒಳಗೆ ಹೋಗಿ ನೋಡೋಣ ಏನಾಗಿದೆ ಅಂತೆಲ್ಲ. ಆ ಕಡೆ ಎಂಗೇಜ್ಮೆಂಟಿಗೆ ಮೋನಿಕಾ ಅವ್ರ ದೊಡ್ಡಮ್ಮ ನಡಿಮಾ ಅಂತೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಸೊಸೆ ಎಷ್ಟು ಮುದ್ದಾಗಿದ್ದಾಳೆ, ಎಷ್ಟು ಲಕ್ಷಣವಾಗಿದ್ದಾಳೆ ಅಂತೆಲ್ಲ ಹೇಳ್ತಾರೆ. ಅವರು ನಿನ್ನ ಹೆಂಡತಿ ತುಂಬ ಚೆನ್ನಾಗಿದ್ದಾಳೆ ಕಣೋ ಅಂತ ಹುಡುಗನ ಕಡೆ ಇರೋರು ಹುಡುಗನಿಗೆ, ಅಮ್ಮ ನನಗೇನೋ ಆಗ್ತಾಯಿದೆ ಅಮ್ಮ, ಕಣ್ಣೆಲ್ಲ ಮಂಜಾಗ್ತಿದೆ ಅಮ್ಮ, ಕಣ್ಣೆಲ್ಲ ಕತ್ಲ ಆಗ್ತಾಯಿದೆ ಅಮ್ಮ ಅಂತೆಲ್ಲ ಅವರ ಅತ್ತೆ ಇದ್ದು ಬೆಳಗ್ಗೆಯಿಂದನೇ ಎಷ್ಟು ಬಡ್ಕೊಂಡೆ, ನಾಷ್ಟ ಮಾಡು, ಏನಾದರೂ ತಿನ್ನಿ ಅಂತ ಹೇಳ, ಏನು ಇವಾಗ ಹಾಕೋಣಂಗಿಲ್ಲ ಈಗಿನ ಹುಡುಗರು ಅಂತೆಲ್ಲ ಹೇಳ್ತಾ ಹೇಳ್ತಿರ್ಲಿಕ್ಕೆ ಮೋನಿಕಾ ತಲೆ ಚಕ್ರ ಬಂದು ಬಿದ್ದುಬಿಡ್ತಾ. ಹೇಳಿದ್ರೆ ಕೇಳಲ್ಲ ಈ ಹುಡುಗರು ಅಂತೆಲ್ಲ. ಶಾಂತವೀರು ಎತ್ಕೊಳ್ಳೋ ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತೆಲ್ಲ ಹೇಳ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಬೇಡ ತಡಿ, ಯಾರು ನೀವೇ ಡಾಕ್ಟರ್ಲಪ್ಪ, ಚೆಕ್ ಮಾಡು ಅಂತ ಮೋನಿಕಾ ಅವ್ರ ದೊಡ್ಡಮ್ಮ ಹೇಳ್ತಾ. ಸರಿ ಅಂತೆಲ್ಲ ಹೇಳಿ ಅವರು ಅರುಣ್ ಅಂತ ಡಾಕ್ಟರ್ ಅಂತ ಮೋನಿಕನ್ ಮಾಡ್ಕೊಂಡು ಹೋಗಿ ಅವ್ರು ಚೆಕ್ ಮಾಡ್ತಾ ಇರ್ತಾರೆ. ಅವ್ರು ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಕೈ ಹಿಡ್ಕೊಂಡು ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಇದೇ ಟೈಮಿಗೆ ಇವ್ರು ಬಂದುಬಿಡ್ತಾರೆ. ಅವಳು ಚೆಕ್ ಮಾಡಿ ಕೈ ಹಿಡ್ಕೊಂಡು, ಬೇಡ ಎಂಗೇಜ್ಮೆಂಟ್ ನಡೆಯಲ್ಲ, ಕ್ಯಾನ್ಸಲ್ ಇದು ಅಂತೆಲ್ಲ ಹೇಳ್ತಾರೆ. ಏನಪ್ಪ ಏಕದಮ್ ಹಿಂಗೆ ಹೇಳಿದರೆ ಅಂತ ಅವ್ರು ಹೇಳಿದಾಗ, ಇಲ್ಲ ಮೋನಿಕಾ ಪ್ರೆಗ್ನೆಂಟ್ ಅಂತ ಅವರು ಚೂರು ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗಲ್ಲ. ಮೋನಿಕಾ ಪ್ರೆಗ್ನೆಂಟ್ ಆಗಂತ ಪ್ರತಿಯೊಬ್ಬರು, ಚಿನ್ನು, ಮೋನಿಕಾ, ಅವರಮ್ಮ, ಅವರಪ್ಪ, ಶಾಂತವೀರು, ಕಾಂತಲಕ್ಷ್ಮಿ, ಪ್ರತಿಯೊಬ್ಬರು ತುಂಬ ಅಂದರೆ ತುಂಬ ಈ ಕಡೆ ಮೋನಿಕಾ ನೋಡಿದರೆ ತುಂಬ ಅಳ್ತಾ ಇರಬೇಕಾ. ಈ ಕಡೆ ಎಂಗೇಜ್ಮೆಂಟ್ ಶಾಸ್ತ್ರ ನಡೀತಾ ಇರಬೇಕಾದ್ರೆ ಶುಭಸ್ತಿ ಶೀಘ್ರಮಸ್ತು ಅಂತ ಇವತ್ತಿನ ದಿವಸನೇ ಮದುವೆ ಲಗ್ನ ಪತ್ರಿಕೆ ಬರೆಸ್ಬಿಡೋಣ ಅಂತೆಲ್ಲ ಹೇಳಿದಲ್ಲ. ಲಗ್ನ ಪತ್ರಿಕೆ ಬರೆಸ್ತೀರಾ? ವಾವ್, ನೈಸ್. ಆದರೆ ಅದರಲ್ಲಿ ಯಾವುದೂ ಒಳ್ಳೆಯ ಡೇಟ್ ಇಲ್ಲ ಅಂದರೆ ಏನು ಮಾಡಬೇಕು? ಡೇಟ್ ಸಿಗುತ್ತೆ, ಯಾಕೆ ಸಿಗಲ್ಲ? ಸಾಲ ಆಗಿ ಮದುವೆ ಆಗ್ತಾಯಿದೆ ಅಂತ. ಆವಾಗ ಸರಿತಾ ಅವರಿದ್ದು, ಯಾಕೆ ಅವಸರ ಮಾಡ್ತಾ ಇದೆಯಾ, ಒಂದೊಂದು ಆಗಲಿ ತಡಿ ಅಂತಲ್ಲ. ಯಾಕತ್ತಿಗೆ ವಿವೇಕ್ ಮದುವೆಯಲ್ಲಿ ಯಾವುದೇ ರೀತಿ ಗಲಾಟೆ ಆಗುತ್ತಂತ. ವಿವೇಕ್ ಮದುವೆಯಲ್ಲಿ ಯಾವುದೇ ರೀತಿ ಗಲಾಟೆ ಆಗೋಲ್ಲ. ಯಾಕಂದರೆ ಇದು ಸ್ವಂತ ನಿನ್ನ ಮಗನ ಮದುವೆ ಅಲ್ಲ, ನಿನ್ನ ಮಗನ ಎಂಗೇಜ್ಮೆಂಟ್ ಬಿಡು, ಆ ಥರ ಏನಾಗಲ್ಲ, ಯಾರು ಬಂದು ನಿಂದ್ರಿಸಲ್ಲ ಅಂತೆಲ್ಲ ಹೇಳ್ತಾಳೆ. ನಿಂದ್ರಿಸೋದೇ ನೀನೇ ಅಲ್ವಾ ಅನ್ನೋ ಮಾತಲ್ಲಿ ಹೇಳ್ತಿರ್ತಾರೆ. ಆವಾಗ ಅಜ್ಜಿ ಇದ್ದು ಬೈತಾರೆ, ಯಾಕೆ ಕಿತ್ತಾಡ್ತಾ ಇದ್ದೀರಿ, ಸುಮ್ಮನೆ ಇರಿ ಚಂಚಲ, ಫಸ್ಟ್ ನಿಶ್ಚಿತಾರ್ಥದ ಎಲ್ಲ ಕಾರ್ಯ ನಡೀಲಮ್ಮ, ಆಮೇಲೆ ಬೇಕಂದರೆ ಮದುವೆದು
ಇದೆಲ್ಲ ಮಾಡ್ಸೋಣ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲ ಇದು ಮೂಮೆಂಟ್ ಚೆನ್ನಾಗಿದೆ, ಸರಿ ಆಯಿತು, ಈಗ ಎಂಗೇಜ್ಮೆಂಟ್ ಮುಂದುವರಿಸೋಣ. ಇವಾಗ ಹುಡುಗಿ ಕಡೆಯಿಂದ ಈಗ ತಾಂಬೂಲ ಎಕ್ಸ್ಚೇಂಜ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಹೌದಾ, ತಾಂಬೂಲ ಎಕ್ಸ್ಚೇಂಜ್ ಮಾಡಬೇಕು, ಯಾರು ತೊಗೊತಾರೆ, ನಾನೇ ತೊಗೊತೀನಿ ಅಂತ. ಹಂಗೆಲ್ಲ ಬರೋಂಗಿಲ್ಲಮ್ಮ, ತಾಂಬೂಲ ತೊಗೊಳಂದ್ರೆ ದಂಪತಿಗಳು ತೊಗೋಬೇಕು ಅಂತ. ಹೌದಾ ಅಂತ. ಆಮೇಲೆ ಅವ್ರು ಇರ್ತಾರಲ್ಲ ಅರುಂಧತಿ ಅವರು, ನನ್ನ ಕಡೆಯಿಂದ ನನ್ನ ಬೆಸ್ಟ್ ಫ್ರೆಂಡ್ ಸರು ಮತ್ತು ಅವ್ರ ಹಸ್ಬೆಂಡ್ ತೊಗೊತಾರ ಅಂತೆಲ್ಲ ಹೇಳಿದಾಗ, ಅವಾಗ ಸರಿತಾ ಮತ್ತು ಸರಿತಾ ಅವ್ರ ಹಸ್ಬೆಂಡ್ ಸ್ಮೈಲ್ ಮಾಡ್ತಾರೆ. ಈ ಕಡೆ ನಿಮ್ಮ ಕಡೆ ಯಾರು ತೊಗೊಂಡು ಅಪ್ಪಾಜಿ ಮತ್ತು ಅಮ್ಮ ತೊಗೊತಾರ ಅಂತಂದ್ರೆ, ಅವಾಗ ಅಜ್ಜಿ ಸರಿ ನಡಿ ಹೋಗೋಣ ಅಂತೆಲ್ಲ ಕುಂತಿರೋರು ಎದ್ದು ಬರ್ತಾರೆ. ಈ ಕಡೆಯಿಂದ ಇವರು ತಾಂಬೂಲ ಕೊಡ್ತಾರೆ ಅಜ್ಜಿ, ಮತ್ತು ಈ ಕಡೆಯಿಂದ ಇವರು ಸರಿತಾನು ಅವ್ರ ಹಸ್ಬೆಂಡು ತಾಂಬೂಲ ಕೊಡ್ತಾರೆ. ಇವರಿಬ್ಬರು ಮದುಮಗಳಂತೆ ತುಂಬ ಅಂದರೆ ತುಂಬಾ ಸ್ಮೈಲ್ ಮಾಡ್ತಾ ಇರ್ತಾರೆ. ಅಂದರೆ ತಾಂಬೂಲ ಎಲ್ಲ ಎಕ್ಸ್ಚೇಂಜ್ ಆಗುತ್ತಲ್ಲ, ಆ ಮದುಮಗನ ಖುಷಿ ತಾಳಕ್ಕೆ ಆಗ್ತಾ ಇರಲ್ಲ. ರಿಯಲ್ ಮದುವೆನಲ್ಲೂ ಎಷ್ಟು ಸಂಭ್ರಮಿಸ್ತಾರೋ ಇಲ್ಲ, ಅಷ್ಟು ಸಂಭ್ರಮ ಇರುತ್ತೆ ಮದುಮಗನ ಮದುವೆಯಲ್ಲಿ. ಈ ಕಡೆ ಗೌರಿದು ಇನ್ವೆಸ್ಟಿಗೇಷನ್ ಮಾಡೋಕ್ಕಂತ ಬಂದಿರ್ತಾಳಲ್ಲ, ಒಬ್ಬಳೇ ಬಂದಿರ್ತಾಳೆ, ಯಾಕಂದರೆ ಗಂಡ ನಂಬಲ್ಲ ಅಂತೇಳಿ. ಸರಿ, ಈ ಹೋಟೆಲ್ನವರು ನನ್ನ 2 ಸಲ ನೋಡಿದ್ದಾರೆ, ಈ ಸಲ ನೋಡಿದೆ ಮತ್ತು ನನಗೆ ಗುರ್ತಿಡ್ದು ಮತ್ತು ನಂಗೆ CCTV ಫುಟೇಜ್ ಕೊಡೋಲ್ಲ, ಅದಕ್ಕೆ ತಡಿ ಮಾಸ್ಕ್ ಹಾಕ್ಕೊತೀನಿ ಅಂತ ಮಾಸ್ಕ್ ಹಾಕೊಂಡು ಗಾಗಲ್ಸ್ ಹಾಕ್ಕೊಂಡು ಹೋಗ್ತಾಳೆ. ಮಾಸ್ಕಿಗೆ ಗಾಗಲ್ಸ್ ಹಾಕೊಂಡು ಎನ್ಕ್ವೈರಿ ಮಾಡೋಣ ಅಂತ ಬರೆದಿರ್ತಾಳೆ. ಈ ಕಡೆ ಬಂದಾಗ ಇವಾಗ ಎನ್ಕ್ವೈರಿ ಮಾಡ್ತಾಳೆ. ನೋಡಪ್ಪ, ನನ್ನ ಜಾತಕದಲ್ಲಿ ಇವತ್ತು ಒಳ್ಳೆ ದಿವಸ ಅಂತ ಇದೆ, ಯಾರು ಬಂದು ಒಳ್ಳೆ ಮಾಡ್ತಾರೆ ಅಂತ ಈತ ಮಾತಾಡ್ತಾ ಇರ್ತಾನೆ ಸ್ಟಾಫು. ಆವಾಗ ಬಂದು ನೋಡಿ ನನ್ನ ಅನಿಕೇತ್ ಅವ್ರು ಕಳಿಸಿದ್ದಾರೆ. ಸರಿ, ಅನಿಕೇತ್ ಅವ್ರು ಫೋನೇ ಮಾಡಿಲ್ಲ ಅಂತ ಹೇಳಿ, ನನಗೆ ಫೋನ್ ಮಾಡಿದ್ರಲ್ಲ ಇಲ್ಲಿಗೆ ಬರೋಕ್ಕಿಲ್ಲ. ಹೌದಾ, ಸರಿ, ಅನಿಕೇತ್ ಅವ್ರು ಫೋನ್ ಮಾಡಿದ್ರು ಅಂದರೆ ಮತ್ತಿನೇನು ಬಿಡಿ ಅಂತ. ಅನಿಕೇತ್ ಅವಾಗ ಬರ್ತಾ ಇರ್ತಾರೆ ಅವಾಗವಾಗ, ಅವ್ರು ನಮಗೊಂದು VIP ಗೆಸ್ಟ್ ಇದ್ದಂಗೆ ಬಿಡಿ ಅಂತೆಲ್ಲ ಹೇಳ್ತಾರೆ. ಹೌದಾ, ಅವರೊಬ್ಬರೇ ಎಲ್ಲಿ ಬರ್ತಾರೆ, ಜೊತೆಗೆ ಸುಂದರಿ ಅವರು ಬರ್ತಿರ್ತಾರೆ ಅಂತೆಲ್ಲ ಹೇಳ್ತಾರೆ. ನಾನು ಯಾರಂತ ಗೊತ್ತಾಯ್ತಾ ಅಂತೆಲ್ಲ ಹೇಳಿದಾಗ, ನಾನು ಮೋನಿಕಾ ಅಂತ ಅವತ್ತೊಂದು ಸುಂದರಿ ಬಂದಿದ್ಲಲ್ಲ ಅವ್ರ ಅಕ್ಕ ಅಂತೆಲ್ಲ ಹೇಳಿದೆ. CCTV ಫುಟೇಜ್ ತೋರಿಸ್ಬೇಕು, ಕೆನ್ನೆಗೆ ಹೊಡಿತಾರೆ ಇಲ್ಲ ಅಂತೆಲ್ಲ ಹೇಳಿದಾಗ, ಅವತ್ತು ಬಂದಾಗ ಅನಿಕೇತು ಗೊತ್ತಿಲ್ಲ ಅಂತ ನೀವು ನಿಮ್ಮ ಮ್ಯಾನೇಜರ್ ಇಬ್ಬರು ಸುಳ್ಳು ಹೇಳಿದ್ರಿ ಅಂತೇಳಿ ಕೆನ್ನೆಗೆ ಹೊಡಿತಾಳೆ. ಅನಿಕೇತ್ ಎಷ್ಟು ಫಾಸ್ಟಾಗಿ ಜೈಲಿಗೆ ಹಾಕ್ತಾನೆ, ನಿಮ್ಮನ್ನು ಅಷ್ಟೇ ಫಾಸ್ಟಾಗಿ ಜೈಲಿಗೆ ಹಾಕ್ತಾರೆ, ಯಾಕಂದರೆ ಫೋನಲ್ಲಿ ಇದೆಲ್ಲ ರೆಕಾರ್ಡ್ ಆಗಿದೆ, ನೀವು ಇಷ್ಟೊತ್ತು ಮಾತಾಡಿದ್ದು ಅಂತೆಲ್ಲ ಹೇಳ್ಬಿಡ್ತು. ಆವಾಗ ಹೇಳಿದಾಗ ಸರಿ ಬಿಡು ಅಂತೆಲ್ಲ ಹೇಳಿ ನೆಕ್ಸ್ಟ್ ಈ ಕಡೆಯಿಂದ CCTV ಫುಟೇಜ್ ತೋರಿಸ್ತೀನಿ ಬನ್ನಿ ಮೇಡಮ್ ಅಂತೆಲ್ಲ ಕರ್ಕೊಂಡು ಹೋಗ್ತಾರೆ. ನೀವೇ ಚೆಕ್ ಮಾಡುವಂತೆ ಅಂತ. ಅವತ್ತು ಅನಿಕೇತ್ ಸರ್ ಎಲ್ಲ ಡಿಲೀಟ್ ಮಾಡಿಸಿದ್ರು, ನೀವು ವಿವೇಕ್ ಸರ್ ಬಂದಾಗಿ ನೋಡಿದ್ರೆ. ಸರಿ, CCTV ಫುಟೇಜ್ ತೋರಿಸಿ ಅಂತಾರೆ. ಮೇಡಮ್ ಅದು ನೀವೇ ಚೆಕ್ ಮಾಡಿ ಅಂತ. ಸರಿ ಅಂತೆಲ್ಲ ಹೇಳಿ ಈ ಕಡೆ ಬಂದಿದ್ದ, ಮೇಡಮ್ ಅದು ಲಾಸ್ಟ್ 15 ಡೇಟಿಂದ ಯಾವುದೂ ಇಲ್ಲ, ಡಿಲೀಟ್ ಆಗಿದೆ. ಸರಿ ಬಿಡಿ, ಓಕೆ ಅಂತ ಅಲ್ಲಿದ್ದ ಮೋನಿಕಾ ಹೊರಗೆ ಬರ್ತಾಳೆ. ಹೊರಗೆ ಬಂದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾಳೆ. ಮದುವೆ ಆಗಿರೋದು, ಅವ್ರ ಅಕ್ಕ ಜಗಳ ಆಡಿ ಅವ್ರ ವಿವೇಕ್ ಇಷ್ಟ ಇಲ್ಲದ ತಾಳಿ ಕಟ್ಟಿರೋದು, ಮತ್ತು ಅವ್ರ ಅಕ್ಕ ಹೇಳಿರ್ತಾಳಲ್ಲ ಆ ಮಾತನ್ನೆಲ್ಲ ನೆನಪು ಮಾಡ್ಕೊಂಡು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನನಗೆ ಇಷ್ಟ ಇಲ್ಲ ಅಂತ ನಾನು ನೋಡಿದೆ, ಆದರೆ ಇದನ್ನ ಅಡ್ವಾಂಟೇಜ್ ಆಗಿ ತೊಗೊಂಡು ಇವಳು ಮದುವೆ ಆಗಿದ್ದಾಳೆ, ನಿಮ್ಮನ್ನು ಮದುವೆ ಆಗೋದು ಮೊದಲೇ ಇವಳು ಕನಸಾಗಿತ್ತು ಅಂತೆಲ್ಲ ಮೋನಿಕಾ ಹೇಳಿದ್ದೆಲ್ಲ ಈ ಥರ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಇದಾಗಲಾರ್ದ ಕೆಲಸ. ಸರಿ, ನಾನು ಹೆಂಗನ ಮಾಡಿ ಸರ್ಚ್ ಮಾಡ್ತೀನಿ ಅಂತೆಲ್ಲ ಹೇಳಿ ಹೋಗ್ತಾಳೆ. ಅಲ್ಲಿದ್ದ ಹೋಗಿ ಆಮೇಲೆ ವಿವೇಕ್ಗೂ 15 ಡೇಸ್ ಟೈಮ್ ಕೊಟ್ಟಿರ್ತಾನಲ್ಲ, 1 ತಿಂಗಳು ಟೈಮ್ ಕೊಟ್ಟಿರ್ತಾನೆ ವಿವೇಕು. ಆ 1 ತಿಂಗಳ ಟೈಮ್ ಒಳಗೆ ನಾನು ಸಾಬೀತುಪಡಿಸ್ಬೇಕು, ನಾನು ಸಾಬೀತುಪಡಿಸಿಲ್ಲ ಅಂದರೆ ನಾನು ಇಲ್ಲಿಂದ ಹೋಗ್ಬಿಡಬೇಕು ಅಂತೆಲ್ಲ ಹೇಳಿರ್ತಾರಲ್ಲ. ಇವಳನ್ನ ನಾನು ದಿನ ಬಂದು ಮನೆತನಕ್ಕೆ ಸೊಸೆಯಾಗಿ ಬರೋದು ನಿನಗೆ ಇಷ್ಟ ಅಲ್ಲ, ಅದಕ್ಕೆ ನೀನು ಈ ಥರ ಎಲ್ಲ ಮಾಡ್ತೀಯ ಅಂತ ಅವ್ರ ಅಕ್ಕ ಹೇಳಿದ್ದು ಪ್ರತಿಯೊಂದು ನೆನಪು ಮಾಡಿಕೊಂಡು ಇದು ಸರಿಯಲ್ಲ ಅಂತೆಲ್ಲ, ನಾನು ಇವತ್ತು ಸಾಬೀತುಪಡ್ಸೋಕ್ಕೆ ಇವತ್ತೇ ಲಾಸ್ಟ್ ದಿವಸ, ನೀವು ನನಗೆ ಫೋನ್ ಕೊಡಲೇಬೇಕು ಅಂತೆಲ್ಲ ಗಂಡನ ಹತ್ರ ಜಗಳ ಮಾಡಿ ಫೋನ್ ಇಸ್ಕೊಂಬಂದು ಆಮೇಲೆ ಮತ್ತೆ ವಾಪಸ್ ಹೋಗ್ಬಿಡ್ತಾಳೆ. ಅಲ್ಲಿದ್ದ ಗೌರಿ ವಾಪಸ್ ಹೋಗಿ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾಳೆ. ಸಿಸ್ಟಮಲ್ಲಿ ಪ್ರತಿಯೊಂದೂ ಅದನ್ನು ಹೆಂಗೆ ತೆಗೆಸ್ಬೇಕು ಹೆಂಗಿಲ್ಲ ಅಂತಂದೇಳಿ. ಈ ಕಡೆ ಇನ್ನೊಂದು ಸೀನ್ ಒಳಗಡೆ ಮೋನಿಕಾಗ ಅವರಮ್ಮ ಹೊಡಿಬೇಡ ಅದು ಹೊಡೆದ್ರೆ ಸಾಯಿಸ್ಬಿಡ್ತೀನಿ, ಇವಳು ಎಂಥ ಕೆಲಸ ಮಾಡ್ಕೊಂಡಿದ್ದಾಳ ಅಂತೆಲ್ಲ ಅವರಮ್ಮ ಬೈತಿರ್ಬೇಕಾದ್ರೆ ಈ ಕಡೆ ಮತ್ತೆ ಈ ಮನೆಯವರೆಲ್ಲ ಸಪ್ಪಗೆ ಸೈಲೆಂಟ್ ಆಗಿ ಕುಂತಿರ್ತಾರೆ. ಈ ಕಡೆ ಸಿಸ್ಟಮು ಆನ್ ಮಾಡಿಸ ಇಲ್ಲ ಮೇಡಮ್ ಅಂತೆಲ್ಲ ಏನಿಲ್ಲ, ಅದು ಪ್ರತಿಯೊಂದು ಪ್ರೊಸೀಜರೆಲ್ಲ ಹೇಳ್ತಾ ಸಿಸ್ಟಮಲ್ಲಿ ಹೋಗಿ ಬ್ಯಾಕ್ ಸ್ಟೋರೇಜು ಅದೆಲ್ಲ ತೆಗೆಸ್ತಾಳೆ. ಪ್ರತಿಯೊಂದು ಡೇಟ್ ಎಲ್ಲ ಮೆನ್ಷನ್ ಮಾಡಿ
ಅಲ್ಲಿ ಹೋಗಿ ಆ ಡೇಟಿಗೆ ಹೋಗಿ ಈ ಡೇಟಿಗೆ ಹೋಗಿ ಅಂತೆಲ್ಲ ಹೇಳಿದೆ. ಈಗ ಹೇಳ್ದಂಗೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡ್ತಾ ಇರ್ತಾರೆ. ಇವ್ರಿ ಗೌರಿ ಹೇಳಿದ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅವ್ರು ಫಾಲೋ ಮಾಡಿದಾಗ ಬ್ಯಾಕಪ್ ಇದೆ, ಸ್ಟೋರೇಜ್ ಇದೆ ನೋಡಿ. ನಿಮ್ಮ ಥರ ಏನು ನೀವು ಮೇಲ್ನೋಟಕ್ಕೆ ಡಿಲೀಟ್ ಮಾಡ್ಬೋದು, ಮನುಷ್ಯನ ಥರ ಸುಳ್ಳು ಹೇಳೋದು ಅದೆಲ್ಲ ಮಾಡ್ತಿರಲ್ಲ, ಒಳಗಡೆ ಇದ್ದೇ ಇರುತ್ತೆ ಅಂತೆಲ್ಲ ಹೇಳಿ ಆ ಡ್ರೈವ್ಗೆ ಹೋಗಿ ಈ ಡ್ರೈವ್ಗೆ ಹೋಗಿ ಹಾಗೆಲ್ಲ ಹೇಳ್ದಂಗೆಲ್ಲ ಸರಿ ಬಂತು ಅಂತೆಲ್ಲ ಹೇಳಿ ಪ್ರತಿಯೊಂದೂ ಅಲ್ಲಿ ಇದು ಆಗ್ತಾನೆ ಇರ್ತಿದೆ. ರೀಸ್ಟೋರ್ ಕೊಟ್ಟಾಗ ಅದು 100% ಓಕೆ ಆಗಿಬಿಡುತ್ತೆ. ಅಲ್ಲಿ ಸ್ಟೋರ್ ಅದು 100% ಓಕೆ ಆದಾಗ ಅಲ್ಲಿ ಅವ್ರಿಗೆ ಅವ್ರ ಅಸಿಸ್ಟೆಂಟ್ ಅವರಿಗೆ ಬೈತಿರ್ತಾರೆ. ಸಿಸ್ಟಮ್ ಆಪ್ರೇಟರ್ ಆಪ್ರೇಟ್ ಮಾಡ್ಕೊಂಡು ಇವ್ರು ಆಪ್ರೇಟ್ ಮಾಡ್ತಾ ಇರಬೇಕಾದ್ರೆ ಎಲ್ಲ 100% ಬ್ಯಾಕಪ್ ಬಂದಿದೆ. ಅದು 100% ಬ್ಯಾಕಪ್ ಬಂದ್ಕೊಳ್ಳೆ ಮೋನಿಕಾ ಇದು ಗೊತ್ತಾಗ್ಬಿಡುತ್ತೆ. ಆವಾಗ ಇದು ತೆಗಿತಾರೆ ಆ ಡೇಟಿಂದು CC ಕ್ಯಾಮ್ರಾ ಒಳಗೆ ಅನಿಕೇತು ಮುಂದೆ ಹೋಗ್ತಾ ಇರೋದು ಲಗೇಜ್ ಇಟ್ಕೊಂಡು, ಆಮೇಲೆ ಮೋನಿಕಾ ಹೋಗ್ತಾ ಇರೋದೆಲ್ಲ CC ಕ್ಯಾಮ್ರಾದಲ್ಲೇ ರೆಕಾರ್ಡ್ ಆಗಿರುತ್ತೆ. CC ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿರೋದು. ಮತ್ತು ಮೋನಿಕಾ ಇಷ್ಟ ಬೇಜಾರಿಂದ ಹೋಗ್ತಾ ಇರ್ತಾಳೆ, ಅದನ್ನು ಮದುಮಗಳ ಗೆಟಪಲ್ಲಿ ಇರ್ತಾಳೆ. ಅದು ಎಲ್ಲದನ್ನು ಪ್ರತಿಯೊಂದು ತೋರಿಸ್ತಾನೆ ಇರ್ತಾರೆ. ಪ್ರತಿಯೊಂದು ತೋರಿಸ್ತಾ ಇರಬೇಕಾದ್ರೆ ನೋಡಿ ಇವಾಗ ಇದು ನಿಮ್ಮದು ಅಂತೆಲ್ಲ ಹೇಳಿ ಅದನ್ನು ಸರಿ ಇದೆ ನಮ್ಮ ಮೊಬೈಲ್ಗೆ ಇವಾಗೆ ಕಾಪಿ ಮಾಡಿ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಹೇಳಿ ಹೆದರಿಸ್ತಾ ಸರಿ ಅಂತೆಲ್ಲ ಹೇಳಿ ಇದು ಮೊಬೈಲ್ಗೆ ಕಾಪಿ ಮಾಡಿ ಕೊಡ್ತಾರೆ. ಸರಿ ಆಯ್ತು ಅಂತೆಲ್ಲ ಹೇಳಿ ಈಗೀಗಂತೂ ಖುಷಿ ಗೌರಿಗೆ. ಅವ್ರ ಅಕ್ಕನಿಗೂ ನ್ಯಾಯ ಸಿಗುತ್ತೆ, ತನಗೂ ನ್ಯಾಯ ಸಿಗುತ್ತೆ ಅಂತೆಲ್ಲ ಹೇಳಿ ಮೊಬೈಲ್ಗೆ ಕಾಪಿ ಮಾಡಿಸ್ಕೊಂಡು ಫೋನ್ ಹಿಡ್ಕೊತ ಹೊರಗೆ ಬರ್ತಾಳೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇದು ರಿವೀಲ್ ಮಾಡ್ತಾರೆ. ಇದು ಎಪಿಸೋಡ್ಗಿಂತ ನೆಕ್ಸ್ಟ್ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಹುಡುಗಿ ಯಾವ ಥರ ಇರಬೇಕಂತ ನಾನು ಆಸೆ ಪಟ್ಕೊಂಡಿದ್ದೆ, ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಇದ್ದಾಳ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಮೋನಿಕಾ, ಚಿನ್ನು ಮತ್ತು ಆಮೇಲೆ ಶ್ಯಾಮ್ ಎಲ್ಲರೂ ಹೊರಗಡೆ ನಿಂತಿರ್ತಾರೆ. ಒಳಗಡೆ ಬಂದು ಕೇಳಿಸ್ಕೊತಾ ಇದ್ದಾರೆ. ಅಂದರೆ ನಾನು ಯಾವ್ದು ರೀತಿ ಆಸೆ ಪಟ್ಟಿದ್ದೆ, ನಾನು ಇದುವರೆಗೂ ಯಾವ ಹುಡುಗಿನ ಕಣ್ಣೆತ್ತಿನ ಸಹ ನೋಡಿಲ್ಲ ಅಂತೆಲ್ಲ ಎಲ್ಲರ ಮುಂದೆ ಸುಳ್ಳು ಎಲ್ಲ ಹೇಳ್ತಾ ಇರ್ತಾನೆ. ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ನಾನು ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ ಅಂತೆಲ್ಲ ಪ್ರತಿಯೊಂದನ್ನು ಹೇಳ್ತಾ ಇರ್ತಾರೆ. ಇದು ನೆಕ್ಸ್ಟ್ ಎಪಿಸೋಡಲ್ಲಿ ಇದೆಲ್ಲ ಮಾತು ಇವರೆಲ್ಲ ಕೇಳಿ ಇವರೆಲ್ಲ ಹೊರಗಡೆ ಬಂದು ನಿಂತಿರ್ತಾರೆ. ಇದೇ ಟೈಮಿಗೆ ಗೌರಿ ಬಂದು ಎಳ್ಕೊಂಡೋಗಿ ಇವ್ರ ಬಣ್ಣ ಎಲ್ಲ ಬಯಲು ಮಾಡ್ತಾರೆ. ಈ ಎಪಿಸೋಡ್ಗಿಂತ ನೆಕ್ಸ್ಟ್ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಮೋನಿಕಾ ಇವಾಗ ನಂಬ್ತಾಳ ಮನೆಯವರಿಗೆಲ್ಲರಿಗೂ.